CAR DAR 3064 ಪೋಸ್ಟಿನ ಎಕ್ಸಾಮ್ ಇತ್ತೀಚೆಗೆ ಜನವರಿ 28ರಂದು ನಡೆದಿದೆ. ಇದರಲ್ಲಿ ಫಿಸಿಕಲ್ ಯಾವಾಗ ಬರಬಹುದು ಎಂಬುವ ಒಂದು ಅಂದಾಜು ಡೇಟ್ ಮತ್ತು ನೀವು ಮಾಡಬೇಕಾದದ್ದು ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಲಾಗುವುದು. ರನ್ನಿಂಗ್ ಮಾಡಲು ಆರಂಭಿಸಿ. ಯಾರು 60ಕ್ಕೂ ಅಧಿಕ ಅಂಕಗಳನ್ನು ತೆಗೆದುಕೊಂಡಿರೋ 65ರಷ್ಟು ತೆಗೆದುಕೊಂಡಿರೋ ಅವರೆಲ್ಲರೂ ಈಗಿನಿಂದಲೇ ರನ್ನಿಂಗ್ ಆರಂಭಿಸಿದ್ದೀರಾ ಎಂದು ಭಾವಿಸಿದ್ದೇನೆ. ಮತ್ತು ಮಾಡಲು ಆಗದೇ ಇರುವವರು ಇಲ್ಲಿಂದ ಪ್ರಾರಂಭವನ್ನು ಮಾಡಬೇಕಾಗ್ತದೆ. ಯಾವಾಗ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಯಾವನಿಗೂ ಕೂಡ ಹೇಳೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀವು ರನ್ನಿಂಗನ್ನು 1:5 ಬರುವಂಥ ಚಾನ್ಸಸ್ ಭಾಳ ಇದೆ. 60+ ಯಾರಿದ್ದೀರಾ ಅವರೆಲ್ಲರೂ ರನ್ನಿಂಗ್ ಮಾಡಲು ಆರಂಭಿಸಬೇಕು. ದೈಹಿಕ ಪರೀಕ್ಷೆ ಯಾವಾಗ ಬೇಕಾದರೂ ಕೂಡ ಅವರು ಬಿಡಬಹುದು. ಇಲಾಖೆಯವರು ನಿಮ್ಮ ಸಿದ್ಧತೆಯಲ್ಲಿ ನೀವು ಇರಬೇಕಾಗುತ್ತದೆ. ಅವರು ಅಂದರೆ ಇಲಾಖೆಯವರು ದೈಹಿಕ ಪರೀಕ್ಷೆ ಫಿಸಿಕಲನ್ನು ಯಾವಾಗ ಬೇಕಾದರೂ ಮಾಡಲಿ, ಆದರೆ ನೀವು ನಿಮ್ಮ ಸಿದ್ಧತೆಯಲ್ಲಿ ಫಿಸಿಕಲನ್ನು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದು 1 ತಿಂಗಳಾಗ್ಬೋದು, 2 ತಿಂಗಳಾಗಲಿ, 4 ತಿಂಗಳಾಗಲಿ, ಎಲೆಕ್ಷನ್ ಮುಗಿದ ಬಳಿಕ ಆಗಲಿ, ಇವಾಗಲೇ ಆಗಲಿ, ನೀವು ದೈಹಿಕ ಪರೀಕ್ಷೆ ಯಾವಾಗಾದರೂ ಕೂಡ ನಿಮ್ಮ ಸಿದ್ಧತೆಯಲ್ಲಿ ನೀವು ರೆಡಿಯಾಗಿ ಇರಬೇಕು. ಫುಲ್ ಪ್ರಾಕ್ಟೀಸ್ ಮಾಡಿಕೊಂಡು ಯಾವುದೇ ರೀತಿಯ ಒಂದು ರನ್ನಿಂಗ್ ಆಗಿರ್ಬೋದು, ಶಾರ್ಟ್ ಫುಟ್ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಚೆಸ್ಟ್ ಆಗಿರ್ಬೋದು, ಎಲ್ಲವುಗಳ ಪ್ರಾಕ್ಟೀಸನ್ನು ಮಾಡಿ ನೀವು ಈಗ ರೆಡಿಯಾಗಿ ಇರಬೇಕಾಗ್ತದೆ. ಮತ್ತು ಇದರ ಜೊತೆಗೆ ಇನ್ನೂ ಎಕ್ಸಾಮ್ ಇದೆ. ಇದೇ ಫೆಬ್ರವರಿ 25 ಅಥವಾ ಹಿಂದೆ ಮುಂದೆ ಆಗ್ಬೋದು. ಇಲ್ಲಿ ಓದಿನ ಕಡೆಗೆ ಕೂಡ ನಿಮ್ಮ ಗಮನವನ್ನು ಇರಬೇಕಾಗ್ತದೆ. ಸರಿಯಾಗಿ ಓದಿ ಅಲ್ಲಿಯೂ ಕೂಡ ಉತ್ತಮ ಅಂಕಗಳನ್ನು ತೆಗೆದುಕೊಂಡರೆ ಈ ವರ್ಷ 2ರಲ್ಲಿ 1 ಅಥವಾ ನಿಮಗೆ ಇಷ್ಟವಾದ ಜಾಬನ್ನು ಹಿಡಿಯಬಹುದಾಗಿದೆ. ಓದುವುದರ ಕಡೆಗೂ ಕೂಡ ಹೆಚ್ಚಿನ ಒಂದು ಮಹತ್ವ ಮತ್ತು ಕಾನ್ಸಂಟ್ರೇಷನನ್ನು ಮಾಡಬೇಕಾಗ್ತದೆ. ಮತ್ತು ಮುಂದೆ ನೇಮಕಾತಿಗಳಿರುವುದರಿಂದ ಸತತ ಓದಿನ ಕಡೆಗೆ ಗಮನ ಕೊಡುವುದು ಉತ್ತಮವಾಗಿದ್ದು, ಅದೇ ರೀತಿಯಾಗಿ ಈ 3064 ಪೋಸ್ಟಿನ ದೈಹಿಕ ಪರೀಕ್ಷೆ ನಡೀತಕ್ಕಂಥ ಚಾನ್ಸಸ್ ಕೂಡ ಇದೆ. ಅದು ಕೂಡ ನೀವು ಪರ್ಫೆಕ್ಟಾಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಯಾರು ಕೂಡ ದೈಹಿಕ ಪರೀಕ್ಷೆಯನ್ನು ಫೇಲ್ ಆಗಬಾರ್ದು. ಎಲ್ಲರೂ ಕೂಡ ದೈಹಿಕ ಪರೀಕ್ಷೆಯನ್ನು ಪಾಸ್ ಮಾಡ್ಕೋಬೇಕು. ಅಂದರೆ ಡೈಲಿ 1 ಅವರ್ ನೀವು ದೈಹಿಕ ಶ್ರಮ ಹಾಕಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಎಲ್ಲವೂ ಕೂಡ ತಾನೇ ಪಾಸ್ ಆಗ್ತವೆ. ನಮಸ್ಕಾರ.